ಎಲ್ಲರಿಗೂ ನಮಸ್ತೆ. ಹಲೋ ಹಲೋ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸುವಾರ್ಥ ಮಹಾಂತೇಶ್. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಸುವಾರ್ಥ ಮಹಾಂತೇಶ್. ಜೊತೆಯಾಗಿ ಸರಿ ಕಟ್ ಮಾಡ್ರಿ. ಏನು ಹೇಳಿ? ಮತ್ತೆ ಹೀರೋಯಿನ್ ಕಾಂಬಿನೇಷನ್ ಹೇಗಿತ್ತು? ಸರಿ, ಒಂದು ನಿಮಿಷ. ಏನಂದ್ರಿ? ಹಾಯ್, ನಾನು ಹಾಯ್ ನಾನು ನಮಸ್ತೆ. ಎಲ್ಲಿ ಹಲೋ ಹಲೋ ನಮ್ಮ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಡೌಟ್ ಬ್ರೋ. ಬ್ಯಾಂಗ್ಳೂರ್ ಸ್ಲ್ಯಾಂಗ್ ತಗೊಳ್ಳಿ, ಅವ್ರು ಇಲ್ಲಿ ಸ್ಲ್ಯಾಂಗ್ ತಗೋಬೇಕಂತ ಚಿತ್ರ ಅಂತಾನೆ ಹೇಳ್ಕೊಂಡು ಕೌಟುಂಬಿಕ ಹೋಯ್ತು. ಕೌಟುಂಬಿಕ ದೊಡ್ಡದೈತ ಸ್ಟೋರಿ. ಹಾಂ, ಇಂಟ್ರೆಸ್ಟ್ ಇತ್ತು. ಅವರು ಖುಷಿ ಆದ್ರು, ಎಲ್ರಿಗೂ. ನನಗೂ ಖುಷಿ ಆಯಿತು. ಎಲ್ಲರೂ ತುಂಬ ಖುಷಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುವಾರ್ಥ ಮಹಾಂತೇಶ್. ಜೊತೆಯಾಗಿ ಹಿತವಾಗಿ ಚಿತ್ರದ ನಾಯಕಿ ನಟಿ. ಮೊದಲಿಗೆ ನಮ್ಮ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಕೌಟುಂಬಿಕ ಚಿತ್ರ ಅಂತಲೇ ಹೇಳ್ಬೋದು. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಅದ್ರ ಜೊತೆ ತಂದೆ ಮಗನ ಮಧ್ಯೆ ಇರೋ ಬಾಂಧವ್ಯದ ಬಗ್ಗೆ, ಹಾಗೆ ಒಂದು ಪ್ಯೂರ್ ಲವ್ ಬಗ್ಗೆ ಆದಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಅಷ್ಟೇ. ಮೂವಿಲಿ ಸೆಲೆಕ್ಷನ್ ಅಂದರೆ ಇದೇ ಟೀಮಿಂದ ಒಂದು ಶಾರ್ಟ್ ಮೂವಿ ಪ್ಲ್ಯಾನ್ ಆಗಿತ್ತು. ಸೊ ಅದಕ್ಕೆ ಲೀಡ್ ಕ್ಯಾರೆಕ್ಟರ್ಗಂತ ನನ್ನ ಸೆಲೆಕ್ಟ್ ಮಾಡಿದ್ರು. ಸೊ ಅಲ್ಲಿ ಇವ್ರು ನೋಡಿ, ಇವ್ರು ಆಲ್ರೆಡಿ ಹೀರೋಯಿನ್ ಸರ್ಚಿಂಗಲ್ಲಿದ್ದರು. ಸೊ ಹಾಗಾಗಿ ನೋಡಿದಾಗ ನಂದು ಈ ಮೂವಿಗೆ ಅಂತ ಆಡಿಷನ್ ತೊಗೊಂಡು ಫೈನಲ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಖುಷಿಗೆ ಎಲ್ಲರೂ ಆಲ್ಮೋಸ್ಟ್ ಹತ್ಬಿಟ್ರು ಅಂತ ಹೇಳಬೇಕು. ನನಗೂ ತುಂಬಾ ಖುಷಿ ಆಯಿತು. ಅಗಸ್ತ್ಯ ಅವ್ರ ಬಗ್ಗೆ ಹೇಳೋದಾದ್ರೆ, ಆಸ್ ಅ ಫ್ರೆಂಡ್, ಆಸ್ ಅ ಕೋ ಆರ್ಟಿಸ್ಟ್ ತುಂಬಾ ಒಳ್ಳೆಯವರು. ಜಾಯ್ಫುಲ್ ಅಂತ ಹೇಳ್ಬೋದು, ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಹಾಗೆ ಎಲ್ಲರೂ ನಗಿಸ್ಕೊಂಡು ಟೀಮಲ್ಲಿ ಎಲ್ಲರ ಜೊತೆ ಮಾತಾಡಿಕೊಂಡು ತುಂಬ ಚೆನ್ನಾಗಿರ್ತಿದ್ರು. ಸೊ ಕಾಂಬಿನೇಷನ್ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು. ಆಫ್ ಸ್ಕ್ರೀನಲ್ಲೂ ಆನ್ ಸ್ಕ್ರೀನಲ್ಲೂ ಎರಡರಲ್ಲೂ. ಆನ್ ಸ್ಕ್ರೀನಲ್ಲಿ ಕೂಡ ಡೈಲಾಗ್ ಬಂದಾಗ ಒಬ್ರಿಗೊಬ್ರು ನಾವು ಪ್ರಿಪೇರ್ ಆಗ್ತಿದ್ವಿ. ಅವ್ರು ನನಗೆ ಎಲ್ಲಾದ್ರೂ ತಪ್ಪು ಮಾಡಿದ್ರೆ ಅವ್ರು ಹೇಳ್ಕೊಡೋದಿಲ್ಲ, ಅವ್ರೇನಾದರೂ ಒಂಚೂರು ಮಿಸ್ಟೇಕ್ ಮಾಡಿದ್ರೆ ನಾನು ಈ ಥರ ಮಾಡಿ ಆ ಥರ ಮಾಡಿ ಅಂತ ಹೇಳ್ತಿದ್ವಿ. ಸೊ ಒಬ್ರಿಗೊಬ್ರು ಹೇಳ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ ತುಂಬಾ ಸೈಲೆಂಟ್ ಹುಡುಗಿ, ಇಂಟ್ರೋವರ್ಟ್ ಒಂಥರ. ಜಾಸ್ತಿ ಯಾರ ಜೊತೆನೂ ಮಾತಾಡೋದಲ್ಲ, ಅವಳು ವರ್ಕ್ ಅಂದ್ಕೊಂಡು. ಸೊ ಆ ಥರ ಆಫೀಸ್, ಮನೆ, ಅವ್ಳ ಕೆಲಸ, ಮೈಂಡ್ ಬಿಸ್ನೆಸ್ ಅನ್ನೋ ಥರ ಇರೋ ಒಂಥರ ಕ್ಯಾರೆಕ್ಟರ್. ಹೀರೋ ಅವ್ರ ಡೈಲಾಗ್ ಅಂದರೆ ಕ್ಲೈಮ್ಯಾಕ್ಸಲ್ಲಿ ಒಂದು ಡೈಲಾಗ್ ಬರುತ್ತೆ ಅವ್ರದ್ದು ತಾಯಿ ಮೇಲೆ. ಸೊ ಅದು ನಂಗೆ ತುಂಬ ಇಷ್ಟ. ಮೊದಲಿಗೆ ಹೀರೋರ ಜೊತೆ ಅಂತೂ ತುಂಬಾ ಚೆನ್ನಾಗಿರ್ತಾ ಇತ್ತು. ನಾವಿಬ್ಬರು ಎಲ್ಲ ವಿಷಯದಲ್ಲೂ ಡೈಲಾಗ್ ಪ್ರಿಪೇರ್ ಆಗೋದಿರ್ಬೋದು, ಸೀನ್ ಪ್ರಿಪ್ರೇಷನ್ ಇರ್ಬೋದು, ಎಲ್ಲದರಲ್ಲೂ ಹೊಂದ್ಕೊಂಡು ನೀಟಾಗಿ ಮಾಡ್ತಿದ್ವಿ. ಹಾಗೆ ಡೈರೆಕ್ಟರ್ ಜೊತೆನೂ ಹಾಗೆ ಅವರು ತುಂಬ ಕನ್ಸರ್ನ್ ತೋರಿಸ್ತಿದ್ರು. ಅಂದರೆ ಬೇರೆಯವ್ರ ಥರ ಕೂಗಾಡ್ಕೊಂಡು ಎಲ್ಲ ಏನು ಇದು ಮಾಡ್ತಾ ಇಲ್ಲ. ನಾವು ಏನೇ ತಪ್ಪು ಮಾಡಿದ್ರು ನೀಟಾಗಿ ಹೇಳ್ಕೊಡೋರು. ಮುಂಚೆನೇ ನಮಗೆ ರಿಹರ್ಸಲ್ ತಗೋರು ಸೀನ್ ಬಗ್ಗೆ. ಆ ಥರ ಅವರು ತುಂಬಾ ಚೆನ್ನಾಗಿ ನಮ್ಮ ಜೊತೆ ನಡ್ಕೊಂಡ್ರು. ಹಾಗೆ ಇನ್ನು ಟೀಮ್ ಬಗ್ಗೆ ಹೇಳಬೇಕು ಅಂತಂದರೆ, ಟೀಮಲ್ಲೂ ಕೂಡ ಅಷ್ಟೇ. ಹೊಸಬ್ರಿದ್ರು ಎಲ್ಲರೂ ತುಂಬ ಚೆನ್ನಾಗಿ ಹೊಂದ್ಕೊಂಡು ವರ್ಕ್ ಮಾಡಿದ್ದಾರೆ. ಒಂದು ಮಾತ್ರ, ಪ್ರತಿಯೊಬ್ಬರು ಟೀಮಲ್ಲಿ ವರ್ಕ್ ಮಾಡಿದ್ರು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನೀಟಾಗಿ ಹೊಂದ್ಕೊಂಡು ಶೂಟ್ನ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ನನ್ನ ಬಗ್ಗೆ ಹೇಳೋದಾದರೆ, ಎಷ್ಟು ನನ್ನ ಕೈಯಲ್ಲಾಗುತ್ತೋ ಅಷ್ಟು ನಾನು ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ಕ್ವೆಶನ್ ಬಗ್ಗೆ ಏನು ಹೇಳಬೇಕಂತಂದರೆ, ಮುಂಚೆನೇ ನಮ್ಮ ಅಮ್ಮಂಗೆ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಅವ್ರು ನನಗೆ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದಮೇಲೆ ಅವ್ರು ಹೇಳಿದರು, ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ, ಬಟ್ ಮದುವೆ ಅಂತ ಬಂದಾಗ ನಾವು ಹೇಳಿದ ಹುಡುಗನೇ ಮದುವೆ ಆಗಬೇಕು ಅಂತ. ಸೊ ಆದಷ್ಟು ಅವ್ರ ಪ್ರಾಮಿಸ್ನ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸಿನಿಮಾ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಬೇರೆ ಟೆಲಿ ಮೂವಿ ಕೈಂಡ್ ಆಫ್ ಮಾಡಿದ್ದೀನಿ. ಮುಂದೇನೂ ಸಿನಿಮಾಸ್ ಮಾಡ್ತೀನಿ. ಸೌಂದರ್ಯ ಮ್ಯಾಮ್ದು ಆಪ್ತಮಿತ್ರ ಚಿತ್ರದಲ್ಲಿ ಒಂದು ಡೈಲಾಗ್ ಬರುತ್ತೆ, ಮಂಚ ಎತ್ತಿ ಅವ್ರು ಹೇಳ್ತಾರೆ. ಸೊ ಆ ಡೈಲಾಗ್ ನಂಗೆ ಮುಂಚೆಯಿಂದನೂ ತುಂಬ ಇಷ್ಟ. ಓಕೆ, ಜಸ್ಟ್ ಡೈಲಾಗ್ ಹೇಳ್ತೀನಿ. ఒరే కుక్క నీకెంత ధైర్యం ఉంటే వాటితో వెళ్ళొద్దని చెప్తావు. వచ్చే రోజు దుర్గాష్టమి, నిన్ను నిప్పుతో కాల్చి చంపకపోతే నా పేరు నాగవల్లి కాతురా. సో ఈ డైలాగ్ నాకు ತುಂಬ ಇಷ್ಟ.